ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಬಯಸ್ತಾ, ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಉಪ್ಪಿನಕಾಯಿ. ಈ ಉಪ್ಪಿನಕಾಯಿಗೆ ಹುಳಿ ಇರುವಂತಹ ಮಾವಿನ ಹಣ್ಣನ್ನು ತೆಗೆದುಕೊಳ್ಳಬೇಕು. ಆ ಮಾವಿನ ಹಣ್ಣನ್ನು 10 ನಿಮಿಷ ನೆನೆಯಲು ಬಿಟ್ಟು ಚೆನ್ನಾಗಿ ತೊಳೆದುಕೊಂಡು ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ಳಬೇಕು. ಚೂಪಾದ ಚಾಕನ್ನು ತೆಗೆದುಕೊಂಡು ಸಣ್ಣ ಸಣ್ಣ ಪೀಸುಗಳನ್ನಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಮಾವಿನ ಪೀಸುಗಳಿಗೆ ಕಾಲು ತಗುಲಿಸಬಾರದು, ಏಕೆಂದರೆ ಉಪ್ಪಿನಕಾಯಿ ಕೆಟ್ಟೋಗುತ್ತದೆ. ಉಪ್ಪಿನಕಾಯಿಗೆ ಬೇಕಾದ ಇಂಗ್ರೀಡಿಯೆಂಟ್ಸ್: ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಸಾಸಿವೆ ಪೌಡರ್, ಮೆಂತ್ಯ ಪೌಡರ್, ಅರಿಶಿನ ಪುಡಿ, ಚಿಲ್ಲಿ ಪೌಡರ್, ಉಪ್ಪು. ರೋಸ್ಟ್ ಮಾಡಿ ನುಣ್ಣಗೆ ಪೌಡರ್ ಮಾಡ್ಕೋಬೇಕು. ಬ್ಯಾಡಗಿ ಮೆಣಸಿನಕಾಯಿ ಹಾಕುವುದರಿಂದ ಕಲರ್ ಚೆನ್ನಾಗಿ ಬರುತ್ತದೆ. ಗುಂಟೂರು ಮೆಣಸಿನಕಾಯಿ ಹಾಕುವುದರಿಂದ ಟೇಸ್ಟ್ ಚೆನ್ನಾಗಿರುತ್ತದೆ. 3 kg ಮಾವಿನಕಾಯಿಗೆ 100 ಗ್ರಾಂ ಸಾಸಿವೆ ಪೌಡರ್, 100 ಗ್ರಾಂ ಮೆಂತ್ಯ ಪೌಡರ್ ಹಾಕಬೇಕು. ಜಾಸ್ತಿ ಹಾಕಿದರೆ ಕಹಿ ಬಂದ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೀಸ್ಗಳಿಗೆ ಎಲ್ಲ ಪೌಡರ್ ಚೆನ್ನಾಗಿ ನೀಟಾಗಿ ಅಂಟ್ಕೋಬೇಕು. ಅದಕ್ಕೆ ಸ್ವಲ್ಪ ಆಯಿಲನ್ನು ಸೇರಿಸಿದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆದ ನಂತರ ಉಪ್ಪನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು 3/4 kg ಅಷ್ಟು ಉಪ್ಪನ್ನು ಸೇರಿಸಿ, ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಖಾರ 50 ಗ್ರಾಂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪೀಸ್ಗಳಿಗೆ ಚೆನ್ನಾಗಿ ಅಂಟುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. 1/2 ಲೀಟರ್ ಆಯಿಲನ್ನು ತೆಗೆದುಕೊಂಡು ಹೀಟ್ ಮಾಡಿ ಅದಕ್ಕೆ 2 ಟೇಬಲ್ ಸ್ಪೂನ್ ಅರಿಶಿನ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದಕ್ಕೆ ಗಾಳಿ ಸೇರದಿರೋ ಒಂದು ಬಟ್ಟೆಯನ್ನು ಕಟ್ಟಿ ಪಕ್ಕಕ್ಕೆ ಇಡಿ. ಮಾರನೇ ದಿನ ಅದು ಉಪ್ಪು ಖಾರ ಎಲ್ಲ ಸ್ವಲ್ಪ ಹಿಡಿದಿರುತ್ತದೆ. ಮತ್ತೆ 1/2 ಲೀಟರ್ ಆಯಿಲನ್ನು ತೆಗೆದುಕೊಂಡು ಅದು ಹೀಟ್ ಆದ ನಂತರ 1/4 kg ಬೆಳ್ಳುಳ್ಳಿ ನೀಟಾಗಿ ಸಿಪ್ಪೆ ತೆಗೆದುಕೊಂಡು ಅದನ್ನು ರೋಸ್ಟ್ ಮಾಡಿಕೊಳ್ಳಬೇಕು. ಅದು ರೆಡಿಶ್ ಬ್ರೌನ್ ಕಲರ್ ಬರುವ ತನಕ ರೋಸ್ಟ್ ಮಾಡಿಕೊಳ್ಳಬೇಕು. ಕರ್ರಿ ಲೀವ್ಸ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ. ಮತ್ತು 10 ಗ್ರಾಂ ಇಂಗು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಪಕ್ಕಕ್ಕಿಟ್ಟುಕೊಂಡಿರುವ ಉಪ್ಪಿನಕಾಯಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಕರವಾದ ಉಪ್ಪಿನಕಾಯಿ ರೆಡಿ. ಇದನ್ನು ಅಮಾವಾಸ್ಯೆ, ಹುಣ್ಣಿಮೆ ದಿನ ಮುಟ್ಟಬಾರದು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಲ್ಲಿಯ ರುಚಿ ಅಫಿಷಿಯಲ್. ಕ್ಲಿಕ್ ದಿ ಬೆಲ್ ಐಕಾನ್.